ಯೇಸು ಸ್ವಾಮಿ ಯಾಕೆ ಮಾಂಸ ಅಥವಾ ನರ ಅವತಾರವನ್ನು ಎತ್ತಿ ದೇವರಾಗಿ ಇದ್ದ ಅವರು ಹಲ್ಲೆಲೂಯಾ ಮನುಷ್ಯನಾಗಿ ಮನುಷ್ಯ ಅವತಾರ ಅಥವಾ ಮಾಂಸದಲ್ಲಿ ಯಾಕೆ ಈ ಭೂಮಿಗೆ ಬಂದು ನಮಗಾಗಿ ಪ್ರಾಣ ಕೊಟ್ಟರು ಎಂಬುದಾಗಿ, ಅದರ ಉದ್ದೇಶ ಏನು ಎಂಬುದಾಗಿ ನೋಡುವಾಗ, ಆದಾಮನು ಒಂದು ತಪ್ಪು ಮಾಡಿದನು. ತಪ್ಪು ಅನ್ನುವಾಗ ಅದು ಅವಿಧೇಯತೆಯಾಗಿತ್ತು. ದೇವರು ಮಾಡಬೇಡ ಎಂದ ಕಾರ್ಯವನ್ನು ಮಾಡಿದನು, ಮೀರಿದನು. ಆತನ ಮಾತನ್ನು ಮೀರಿದಾಗ ಆ ಪಾಪ, ಆ ತಪ್ಪುದಿಂದ ಜಗತ್ತಿನ ಒಳಗಡೆ, ಮನುಷ್ಯರ ಒಳಗಡೆ ತಪ್ಪು ಪಾಪಗಳು ಪ್ರವೇಶವಾಯಿತು. ಆ ಒಂದು ಕಾರ್ಯದಿಂದ ಈಗ ಎಲ್ಲರೂ ಆ ಪಾಪದಿಂದ ಸಾಯಬೇಕು ಎಂಬ ನಿರ್ಣಯ. ತಪ್ಪು ಮಾಡಿದವರು ಸಾಯಬೇಕು, ಶಿಕ್ಷೆಗೆ ಒಳಗಾಗಲೇಬೇಕು ಎಂಬುದಾಗಿ ನೋಡಿ. ಒಂದು ಅವಿಧೇಯತ್ವ ಕೂಡ ಒಂದು ತಪ್ಪು, ಒಂದು ಪಾಪ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಸೊ ಆದಾಮನು ಮೀರಿದ ಕಾರಣ ಹಲ್ಲೆಲೂಯಾ ಆ ಪಾಪವು ಈ ಭೂಮಿಗೆ ಬಂತು. ಸೊ ಎಲ್ಲ ಮನುಷ್ಯರು ಪಾಪಿಗಳಾದರೂ ಎಲ್ಲ ಮನುಷ್ಯರು ಸಾಯಬೇಕು. ಅದುವೇ ಪನಿಷ್ಮೆಂಟ್, ಅದುವೇ ತೀರ್ಪು, ಆ ದಂಡನೆ. ಆದರೆ ಯೇಸುಸ್ವಾಮಿ ಏನು ಮಾಡಿದರು? ಒಂದು ಸತ್ಕಾರ್ಯವನ್ನು ಮಾಡಿದರು, ಅದುವೇ ಶಿಲುಬೆಯ ಮರಣ.